ದಿನದಲ್ಲಿ ಈ ತರ ಜೋಳ ಕಟ್ ಮಾಡಿ ಒಂದ್ 4 ಟೈಮ್ ಹಾಕ್ತಿವಿ. ಫೀಲ್ಡು ಒಂದ್ 5 kg, ಮುಸ್ಕಿನ ಜೋಳ 6 kg ಹಾಕ್ತಿವಿ. ಎಲ್ಲಿ ಸೇಲ್ ಮಾಡ್ತೀರಾ ನೀವು? ಇಲ್ಲೇ ಬರ್ತಾರೆ. ನಾವು ಒಂದು ಟಗರು ಮೇಲೆ ಒಂದು 17-16 ಇರ್ಬೇಕು ಅಂತ ಹೇಳ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ನಾವಿವತ್ತು ಸಿಂಗನಪಾಳ್ಯದ ಗೊಲ್ರಟ್ಟಿಗೆ ಬಂದಿದ್ದೀವಿ. ಸೊ ಇವತ್ತು ನಾನು ನಿಮಗೆ ಸುಜಾತ ಅನ್ನೋರೊಂದು ಫ್ಯಾಮಿಲಿನ ಪರಿಚಯಿಸ್ತೀನಿ. ಸೊ ಇವ್ರು ನೋಡ್ತಿರ್ಬೋದು. ಸೊ ಇದು ಸುಮಾರು 50ರಿಂದ 60 ವರ್ಷ ಹಳೆಯದಾದಂಥ ಒಂದು ಕೊಟ್ಟಿಗೆ. ಸೊ ಇದರಲ್ಲಿ ಟಗರು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ತಳಿಯನ್ನ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೇನು ಬಕ್ರೀದ್ ಶುರುವಾಯಿತು, ಟಗರುಗಳಿಗೆ ಸಖತ್ ಡಿಮ್ಯಾಂಡ್ ಇರುತ್ತೆ. ಸೊ ಬನ್ನಿ, ಇವರ ಒಂದು ಈ ಹಟ್ಟಿ ಯಾವ ರೀತಿಯಾಗಿದೆ, ಇವ್ರು ಯಾವ ರೀತಿಯಾಗಿ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ, ಎಷ್ಟು ಟಗರ್ ಇದೆ, ಎಲ್ಲವನ್ನ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ಸೊ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ಇಂಥ ಒಂದು ಕೊಟ್ಟಿಗೆ ನೋಡಿದಾಗ ನಮ್ಗೆ ತುಂಬ ಖುಷಿ ಆಯ್ತು. ಇದು ತುಂಬ ಹಳೆ ಕಾಲದ್ದು. ನಾರ್ಮಲ್ ಆಗಿ ಈಗ ಕುರಿ ಅಥವಾ ಏನೇ ಮೇಕೆ ಸಾಕಾಣಿಕೆ ಮಾಡ್ತಾರಂತಂದ್ರೆ ಒಂದು ಸ್ವಲ್ಪ ಬೇರೆ ಟೆಕ್ನಾಲಜಿಲಿ ಯೂಸ್ ಮಾಡ್ತಾರೆ. ಕೊಟ್ಟಿಗೆ ಮಾಡೋದು ಆ ಥರ ಎಲ್ಲ ಬೇರೆ ಸೆಟಪ್ ಇರುತ್ತೆ. ಸೊ ಇದು ನೀವು ಹಳೆ ಕಾಲದ್ದು ಅಂತ ಹೇಳಿದ್ರಿ. ಸೊ ಇಲ್ಲಿ ಮುಂಚೆ ಏನಿತ್ತು? ಮುಂಚೆ ಫ್ಯಾಮಿಲಿ ಇತ್ತು. ಆ ಸೈಡು ಫ್ಯಾಮಿಲಿ ಇತ್ತು, ಈ ಸೈಡು ದನ ಕುರಿ ಓಕೆ ಮೇಕೆ ಕಟ್ ಆಗ್ತಾ ಇದ್ರು. ಅದಾದ್ಮೇಲೆ ಕಂಪ್ಲೀಟ್ ಮೇಕೆ ಮಾಡಿರೋದು. ಅದಾದ್ಮೇಲೆ ನಾವು ಬೇರೆ ಮನೆ ಕಟ್ಕೊಂಡು ಇದನ್ನ ಕಂಪ್ಲೀಟ್ ಇದಕ್ಕೆ ಬಿಟ್ಕೊಂಡು. ಸೊ ಅಮ್ಮ, ಇದೀಗ ಇದು ಯಾವ ತಳಿ? ಸಿಂಧೂರ್ ತಳಿ. ಓಕೆ, ಇದಕ್ಕೆ ಏನಾದ್ರೂ ಸ್ಪೆಷಲ್ ಏನಾದ್ರೂ ಇದೆಯಾ? ಯಾಕೆ ಇದು ಬೆಸ್ಟ್? ನಾರ್ಮಲ್ ಆಗಿ ಈಗ ಟಗರು ಅಂತ ಬಂದಾಗ ಬೇರೆ ಬೇರೆ ತಳಿನ ಆಯ್ಕೆ ಮಾಡ್ಕೋತಾರಲ್ವಾ? ಸೊ ಸಿಂಧೂರ್ ಏನಕ್ಕೆ ಬೆಸ್ಟ್? ವೆದರ್ಗೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಬಂದ್ರು. ಓಕೆ, ಅದು ಈ ಬಿಸ್ಲಿಗೆ ಆಕ್ಚುಲಿ ಸೆಟ್ ಆಗುತ್ತೆ, ಈ ಬಕ್ರೀದಿಗೆ ಕರೆಕ್ಟ್ ಆಗಿ ರೆಡಿ ಆಗುತ್ತೆ ಅಂತ. ಸೊ ಸೊ ಈಗ ಎಷ್ಟಿದೆ ಟಗರು? ಟಗರು 12 ಇದೆ. 12. ಎಲ್ಲಿಂದ ತಂದ್ರಿ? ಅಕ್ಕಿರಾಂಪುರ. ಓಕೆ, ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತಾ? ಓಕೆ, ಸೊ ಎಷ್ಟು ಕೊಟ್ಟು ತಂದ್ರಿ ಮರಿಗೆ? ಅವಾಗ 110 ಆಗಿತ್ತು. ಅಂದ್ರೆ ಎಲ್ಲಾ ಸೇರಿ? ಎಲ್ಲ ಸೇರಿ. ಓಕೆ, ಅದಾದ್ಮೇಲೆ ಬೇರೆ ಏನ್ ಬಂಡವಾಳ ಹಾಕಿದ್ರಿ? ಈಗ ನಿಮ್ಗೆ ಕೊಟ್ಟಿಗೆದೇನು ಖರ್ಚಿಲ್ಲ. ಅದಾದ್ಮೇಲೆ ಈಗ ಖರ್ಚು ಅಂತ ಬಂದ್ರೆ ಈ ಆಹಾರ ಆಗಿರ್ಬೋದು, ಆತರ ಏನಕ್ಕಾದ್ರೂ ಖರ್ಚು ಬಿತ್ತಾ? ಹೆಂಗೆ ಟಗರಿಗ? ಖರ್ಚು ಬಿತ್ತು. ಏನೇನ್ ಖರ್ಚು ಬೀಳುತ್ತೆ ನಮ್ಗೆ? ಈಗ ನಾವು ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಅವಕ್ಕೆ ಮೇವೆಲ್ಲ ಹಾಕ್ಬೇಕು, ಜೋಳ, ಫೀಲ್ಡು, ಈ ತರ ಎಲ್ಲ ಹಾಕ್ತಿವಿ. ಓಕೆ, ಸೊ ಮೇನ್ ಆಹಾರಕ್ಕೆ ಖರ್ಚು ಬೀಳುತ್ತೆ ನಮ್ಗೆ. ಖರ್ಚು ಬೀಳುತ್ತೆ. ಓಕೆ, ಸೊ ಎಷ್ಟೊತ್ತು ಹಾಕ್ತೀರಾ ಆಹಾರ? ದಿನದಲ್ಲಿ ಎಷ್ಟು ಸರಿ ಹಾಕ್ತೀರಾ? ದಿನದಲ್ಲಿ ಈ ತರ ಜೋಳ ಕಟ್ ಮಾಡಿ ಒಂದ್ 4 ಟೈಮ್ ಹಾಕ್ತಿವಿ. ಮತ್ತೆ ಮುಸ್ಕಿನ ಜೋಳ ಫೀಲ್ಡು ಒಂದ್ 5 kg, ಮುಸ್ಕಿನ ಜೋಳ 6 kg ಹಾಕ್ತಿವಿ. ಓಕೆ, ಸೊ ಏನಾದ್ರೂ ವ್ಯಾಕ್ಸಿನೇಷನ್ ಆತರ ಏನಾದ್ರೂ ಇದೆಯಾ? ಅದಕ್ಕೆ ಮದ್ದು ಏನಾದ್ರೂ ಇದೆಯಾ? ಇನ್ನು ಮದ್ದು ನಾವ್ ಆತರ ಏನ್ ಬಳಸಿ ಏನಿಲ್ಲ. ಓಕೆ, ಸೊ ಅದು ಎಷ್ಟು kg ತೂಗ್ಬೇಕು ಈಗ ನಾವು ಸೇಲ್ ಮಾಡ್ಬೇಕು ಅಂದ್ರೆ? ಟಗ್ರುನ ಅದು ಕೆಜಿ ಲೆಕ್ಕ ನಮಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ಅಂದ್ರೆ ಫುಲ್ ಒಂದ್ ಟಗರು ಒಂದು 50 ಮೇಲೆ ಇರ್ಬೇಕು ಅಂತ ಹೇಳ್ತಾರಲ್ವಾ? ಇರ್ಬೇಕು, ಜಾಸ್ತಿ ಇರುತ್ತೆ. ಓಕೆ, ಸೊ ಅದಾದ್ಮೇಲೆ ಈಗ ನೀವು ಫುಡ್ಡಿಗೆ ಹಿಂಗ್ ಮಾಡ್ಕೊಂಡಿದ್ದೀರಾ ಅಂತಂದ್ರಿ, ಅದಾದ್ಮೇಲೆ ಅವುಗಳನ್ನ ಆಚೆ ಬಿಡ್ತೀರಾ ಏನು, ಅಥವಾ ಹಿಂಗೆ ಕಟ್ ಹಾಕ್ತೀರಾ? ಹೆಂಗೆ ಅದ್ರದ್ದು ಇಲ್ಲೇ ಇರುತ್ತೆ ಲೈಫ್ ಸ್ಟೈಲ್? ಹೆಂಗೆ? ಹಿಂಗೆ ಇರುತ್ತೆ. ಬೆಳಗ್ಗೆ ಟೈಮ್ ಕ್ಲೀನಿಂಗ್ ಮಾಡಕ್ ಮಾತ್ರ ಆಚೆ ಬಿಡ್ತೀವಿ. ಓಕೆ, ಸೊ ಹೆಂಗೆ ಕ್ಲೀನಿಂಗ್ ಎಲ್ಲ ಇಲ್ಲಿ? ಬಿಕಾಸ್ ಆತರ ಏನು ನೀವು ಸೆಟಪ್ ಏನು ಮಾಡ್ಕೊಂಡಿಲ್ಲ. ನಾರ್ಮಲ್ ಬೇರೆ ಕಡೆ ನಾವು ನೋಡ್ತೀವಿ ಸಿಮೆಂಟ್ ಶೀಟು ಆತರ ಎಲ್ಲ ಹಾಕೋತಾರೆ. ಸೊ ಇಲ್ಲಿ ಏನು ಆತರ ಎಲ್ಲ ಕ್ಲೀನಿಂಗ್ ಹೆಂಗ್ ಮಾಡ್ತೀರಾ? ಕಷ್ಟ ಆಗತ್ತಾ? ಹೆಂಗೆ? ಕಷ್ಟ ಅನ್ಸುತ್ತೆ. ನಮ್ಮ ಅತ್ತೆರವ್ರೆ, ನಮ್ಮ ಮೈದ ಅವ್ರೆ, ಅವ್ರಿಬ್ರು ಮಾಡ್ಕೊತಾರೆ. ಸೊ ಫ್ಯಾಮಿಲಿಲಿ ಯಾರೆಲ್ಲ ಇದಾರೆ? ನಮ್ಮ ಅತ್ತೆ, ನಮ್ಮ ಯಜಮಾನ್ರು, ನಾವು, ಮೈದಾ, ಇವರು ಮೈದ್ ಹೆಂಡತಿ, ಅವರು ಮಗಳು. ಓಕೆ, ಸೂಪರ್. ಸೊ ನೀವೆಲ್ಲ ಕೂಡ ಕೃಷಿಗೆ ಹೆಲ್ಪ್ ಮಾಡ್ತೀರಾ? ಎಲ್ಲರೂ ಯಾರಿಲ್ಲ ಅಂದ್ರೂ ಯಾರಾದ್ರೂ ಒಬ್ರು ಮ್ಯಾನೇಜ್ ಮಾಡ್ಕೊಂಡು ಯಾರಾದ್ರೂ ಮಾಡ್ತೀವಿ. ನೀವು 1.25 ಲಕ್ಷ ಏನೋ ಹಾಕ್ತಂದ್ರಿ ಅಂತ ಹೇಳಿದ್ರಿ, 12. ಈಗ ಏನ್ ಬಕ್ರೀದ್ ಬರ್ತಾ ಇದೆ. ಸೊ ಬಕ್ರೀದ್ ಅಂತ ಬಂದ್ರೆ ಟಗರಿಗೆ ಸಖತ್ ಡಿಮಾಂಡ್ ಇರುತ್ತಲ್ವಾ? ಸೊ ಎಲ್ಲಿ ಮಾರ್ಕೆಟ್ ಆಗುತ್ತೆ, ಎಲ್ಲಿ ಸೇಲ್ ಮಾಡ್ತೀರಾ ನೀವು? ಇಲ್ಲೇ ಬರ್ತಾರೆ. ಓಕೆ, ಅವರೇ ಕಸ್ಟಮರ್ಸ್ ಬರ್ತಿರ್ತಾರೆ. ಸೊ ಎಸ್ ಸರ್, ಈಗ ಸೇಲ್ ಮಾಡಿದಿರಾ? ಇನ್ನೂ ಸೇಲ್ ಮಾಡಿಲ್ಲ. ಈ ಬಕ್ರೀದ್ ಬಂದ್ರೆ ಸೇಲ್ ಮಾಡ್ತೀವಿ. ಇದಕ್ಕಿಂತ ಮುಂಚೆ ಸೇಲ್ ಮಾಡಿಲ್ಲ, ಇಷ್ಟ 1 year ಆಗಿದ್ದಷ್ಟೇ ಅಲ್ವಾ? ಸೊ ಇದು ನಿಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಹೆಂಗೆ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಜನ ಎಷ್ಟು ಬರ್ಬೋದು? ಹೆಂಗೆ 12 ಟಗರು ಹೋಗುತ್ತಾ? ಹೆಂಗೆ ಹೋಗುತ್ತೆ? ಓಕೆ, ಆಲ್ರೆಡಿ ಬಂದಿದಾರಾ ಬೇಕು ಅಂತ? ಸೇಲ್ ಮಾಡಕ್ ನಾವು ಇದು ಮಾಡಿಲ್ಲ, ಹಬ್ಬಕ್ಕೆ. ಸೊ ಯಾವಾಗ ಈ ಮಂತ್ ಸೇಲ್ ಆಗೋದು? ಈ ಮಂತ್ ಎಂಡಲ್ಲಿ. ಓಕೆ, ಸೊ ಈ ವೆದರಿಗೆ ಸೆಟ್ ಆಗುತ್ತಾ? ಆಲ್ರೆಡಿ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ, ಯಾಕಂದ್ರೆ ನೀವು ಹಂಚ್ ಹಾಕಿದ್ದೀರಾ. ಸೊ ಹಂಗಾಗಿ ಒಂದ್ ಸ್ವಲ್ಪ ತಂಪಿರುತ್ತೆ ನೀವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಹೆಂಗೆ ವೆದರಿಗೆ ಇದೆ, ಇವುಗಳೆಲ್ಲ ಸೆಟ್ ಆಗುತ್ತಾ? ಸೆಟ್ ಆಗೈತೆ, ಚೆನ್ನಾಗಿ. ಸಣ್ಣ ಮರಿಲ್ ತಂದಿದ್ದು ಸೆಟ್ ಆಗುತ್ತೆ. ಓಕೆ, ಸೊ ಏನಾದ್ರೂ ಹೆಸರು ಇಡ್ತೀರಾ? ಇಲ್ಲ.
ಹೆಸರೇನು ಇಟ್ಟಿಲ್ಲ ಅವಕ್ಕೆ. ಹೆಸರೇನು ಇಟ್ಟಿಲ್ಲ. ಅಂದ್ರೆ ಕೆಲವೊಂದಷ್ಟು ಜನ ಪ್ರೀತಿಯಿಂದ ಹೆಸರಿಡ್ತಾರಲ್ವಾ? ಇಲ್ಲ ಹೆಸರೇನು ಇಟ್ಟಿಲ್ಲ, ಹ್ಮ್ ಹಂಗೆ ಸಾಕಿರೋದು ಅಷ್ಟೇ. ಓಕೆ, ಸೊ ಎಷ್ಟು ಲಾಭ ಬರ್ಬೋದು ಅಂತ ಅನ್ಕೊಂಡಿದ್ರೆ? ಇದು ನಿಮ್ದು ಫಸ್ಟ್ ಅಲ್ವಾ ಈಗ? ಸೊ ಇದಕ್ಕಿಂತ ಮುಂಚೆ ನೀವು ಹಸು ಎಲ್ಲ ಸಾಕಾಣಿಕೆ ಮಾಡ್ತಿದ್ರಾ? ಸಾಕಾಣಿಕೆ ಮಾಡಿ. ಎಷ್ಟಿತ್ತು ಹಸು? ಹಸು ಒಂದ್ 5 ಇತ್ತು. ಅದ್ ಯಾಕೆ ಸೇಲ್ ಮಾಡಿದ್ರಿ? ಅದು ಮೇವು ಬೆಳೆಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಾ, ಅದಕ್ಕೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿತ್ತು, ಅದಕ್ಕೆ ಮಾರ್ಬಿಟ್ವಿ. ಮಾಡ್ಬಿಟ್ಟೆ. ಅದಾದ್ಮೇಲೆ ಇದು ಸ್ಟಾರ್ಟ್ ಮಾಡಿ. ಯಾರು ಹೇಳಿದ್ರು ಟಗರು ಬೆಸ್ಟ್ ಅಂತ? ನಮ್ಮ ಯಜಮಾನ್ರು ಇದೆಲ್ಲ ಪ್ಲಾನಿಂಗ್. ಓಕೆ, ಸೊ ಅದಾದ್ಮೇಲೆ ಸ್ಟಾರ್ಟ್ ಮಾಡಿರೋದು. ಸೊ ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಈಗ ನೀವು ಒಂದು 10 ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ಸೊ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ ಇಷ್ಟು ಬರ್ಬೇಕು ಅಂತ. ಅದು ಬೇರೆ ಫಸ್ಟ್ ಬ್ಯಾಚ್ ಅಲ್ವಾ? ಸೊ ಎಷ್ಟು ಬರ್ಬೋದು? ನಾವು ಒಂದು ಟಗರು ಮೇಲೆ ಒಂದು 17-16 ಇರ್ಬೇಕು ಅಂತ ಹೇಳ್ತಾರೆ. ಓಕೆ, ಅನ್ಕೊಂಡಿದ್ದೀರಾ. ಸೊ ಅದು ಸೇಲ್ ಆದ್ರೆ ಒಂದ್ ಸ್ವಲ್ಪ ನಿಮ್ಗೆ ಹಾಕಿರೋ ಬಂಡವಾಳ ಬರುತ್ತೆ. ಓಕೆ, ಸೊ ಮುಂದೆ ಏನ್ ಕೃಷಿಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಇದೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ? ಶೆಡ್ ತರ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟ್ ಆದ್ರೂ ಹಳ್ಳಿ ಸೈಡ್ ಇದನ್ನೆಲ್ಲ ನೋಡೋದಕ್ ಚಂದ ಅಲ್ವಾ? ಸೊ ನಾವು ಸಿಟಿಲೆಲ್ಲ ಇದನ್ನೆಲ್ಲ ನೋಡಿದ್ ನೆನಪಿಲ್ಲ. ನಮ್ಮ ಅಜ್ಜ ಕಾಲದಲ್ಲೆಲ್ಲ ಈ ತರ ಮನೆ ಇತ್ತು. ಬಟ್ ಒಂದ್ ರೀತಿಯಾಗಿ ಚಂದ, ಆದ್ರೂ ಸ್ವಲ್ಪ ರಿಯನೋವೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಓಕೆ, ಸೊ ಕೃಷಿಲಿ ಫ್ಯೂಚರ್ ಪ್ಲಾನ್ ಏನಿದೆ? ಬೇರೆ ಏನಾದ್ರು ಇದನ್ನೇ ಜಾಸ್ತಿ ಮಾಡ್ಬೇಕು ಆತರ ಏನಾದ್ರು ಅನ್ಕೊಂಡಿದ್ದೀರಾ? ಜಾಸ್ತಿ ಮಾಡ್ಬೇಕು. ಪ್ರಾಫಿಟ್ ಬಂದ್ರೆ ಇದನ್ನೇ ಕಂಟಿನ್ಯೂ. ಓಕೆ, ಸೊ ಪ್ರಾಫಿಟ್ ಬಂದ್ರೆ ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಅಂದ್ರೆ ಇದು ನಿಲ್ಸ್ಬಿಟ್ಟು ನೆಕ್ಸ್ಟ್ ಏನಾದ್ರು ಬೇರೆ ಟ್ರೈ ಮಾಡ್ತೀರಾ? ಓಕೆ, ಬೇರೆ ಜಮೀನ್ ಇದೆಯಾ? ಜಮೀನು. ಏನ್ ಬೆಳೆ ಬೆಳಿತೀರಾ? ತೋಟ ಐತೆ, ಅಡಿಕೆ ತೋಟ, ತೆಂಗಿನ ತೋಟ ಐತೆ, ಬಾಳೆ ಐತೆ. ಓಕೆ ಓಕೆ ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಇದ್ರಲ್ಲಿ ನೀವು ಸಕ್ಸಸ್ ಆಗ್ಲಿ, ಫಸ್ಟ್ ಬ್ಯಾಚ್ ಅಲ್ವಾ? ಸೊ ಇದ್ರಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಮನ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಸುಜಾತ ಅವರ ಫ್ಯಾಮಿಲಿನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಈ ರೀತಿಯಾದಂಥ ನಾವು ಪಾಳು ಬಿದ್ದಿರೋ ಮನೆ ಆಗಿರ್ಬೋದು ಅಥವಾ ಕೊಟ್ಟಿಗೆ ಈ ರೀತಿ ನಾವು ನೋಡಿರ್ತೀವಿ, ಇದರಿಂದ ಏನು ಯೂಸ್ ಇಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಮನ್ಸ್ ಮಾಡಿದ್ರೆ ಇಷ್ಟೇ ಒಂದು ಚಿಕ್ಕ ಜಾಗದಲ್ಲೂ ಕೂಡ ನಾವು ಕುರಿನೋ ಮೇಕೆನೋ ಆಡನೋ ಸಾಕಾಣಿಕೆ ಮಾಡಿ ಇದರಿಂದಲೂ ಕೂಡ ನಮ್ಮ ಜೀವನವನ್ನ ಕಟ್ಕೊಳ್ಬೋದು. ಸೊ ಇವತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನೇನು ಬಕ್ರೀದ್ ಬರ್ತಾ ಇದೆ, ಆಲ್ರೆಡಿ ಟಗರುಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಶುರುವಾಗ್ತಾ ಇದೆ. ಸೊ ಇವರು ಕೂಡ ಈಗ ಫಸ್ಟ್ ಬ್ಯಾಚ್ ಅನ್ನ ಶುರು ಮಾಡಿದ್ದಾರೆ. 1 year ಬ್ಯಾಕ್ ಇದನ್ನ ಶುರು ಮಾಡಿರುವಂತದ್ದು. ಸೊ ಇದರಿಂದ ಒಳ್ಳೆ ಪ್ರಾಫಿಟ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ನೀವು ಕೂಡ ಮನಸ್ಸು ಮಾಡಿದ್ರೆ ಯಾವುದೇ ಒಂದು ಕೃಷಿಯನ್ನ ಮಾಡಿ ನಿಮ್ಮ ಒಂದು ಜೀವನವನ್ನ ಕಟ್ಕೊಳ್ಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಅದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ, ಬಾಯ್ ಬಾಯ್.